ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಥವಾ ಈವ್ನಿಂಗ್ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಸ್ನ್ಯಾಕ್ಸ್ ಆಗಿ ಈ ಪಡ್ಡುನ ದಿಢೀರಂತ 15 ನಿಮಿಷದಲ್ಲಿ ಮಾಡಿಕೊಡಿ. ಯಾವುದೇ ಸೋಡಾ ಈನೋ ಏನು ಬಳಸ್ತಾ ಇಲ್ಲ, ತುಂಬ ಹೆಲ್ತಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಯಾವುದೇ ಚಟ್ನಿ ಸಹ ಬೇಕಾಗಿರಲ್ಲ ಮಕ್ಕಳಿಗೆ. ಹಾಗೆ ತಿಂತ ತುಂಬಾ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು. ನೋಡಿ, ಒಳಗಡೆ ಎಲ್ಲ ಸಾಫ್ಟಾಗಿ ಮೇಲೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಮೊದಲಿಗೆ ಬೌಲ್ಗೆ 1 ಕಪ್ಪಿನ ಅಳತೆಯಲ್ಲಿ 2 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ತೊಗೊಳ್ತಾ ಇದ್ದೀನಿ. ಇದನ್ನು ಒಂದು 2ರಿಂದ 3 ಸಲ ಚೆನ್ನಾಗಿ ತೊಳಿಬೇಕು. ತುಂಬಾ ಡಸ್ಟ್ ಇರುತ್ತೆ ಅವಲಕ್ಕಿಲಿ. ಚೆನ್ನಾಗಿ ವಾಶ್ ಮಾಡ್ಕೊಂಡು ಆದಮೇಲೆ ಈಗ ಈ ಅವಲಕ್ಕಿಗೆ 1 ಕಪ್ ಆಗುವಷ್ಟು ಸೂಜಿ ರವೆ ತೊಗೊಂಡಿದ್ದೀನಿ. ನಾವು ಉಪ್ಪಿಟ್ಟು ಮಾಡೋದಕ್ಕೆಲ್ಲ ಬಳಸ್ತೀವಲ್ಲ, ಅದೇ ರವೆ ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಕಪ್ ಆಗುವಷ್ಟು ಸ್ವಲ್ಪ ಹುಳಿ ಬಂದಿರೋ ಮೊಸರು ಉಪಯೋಗಿಸಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. 1 ಕಪ್ ಮೊಸರು ಹಾಕ್ಕೊಂಡು ಇಲ್ಲಿ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ರವೆ ಅವಲಕ್ಕಿ ಎಲ್ಲ ಚೆನ್ನಾಗಿ ನೆನಿಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಲಿದೆ. ನಾನು ಒಂದು 10 ನಿಮಿಷ ಸೋಕ್ ಮಾಡ್ತೀನಿ. ನೆನೆಯೋದಕ್ಕೆ ಬಿಡೋಣ, ನಂತರ ನಾನು ತೋರಿಸ್ತೀನಿ. 10 ನಿಮಿಷ ಆದಮೇಲೆ ತೋರಿಸ್ತಿದ್ದೀನಿ ನೋಡಿ. ಆ ನೀರಿನ ಅಂಶ ಏನಿತ್ತು ಎಲ್ಲವೂ ಹೀರ್ಕೊಂಡು ರವೆ ಅವಲಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ. ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಹಾಕ್ಕೊಳ್ತಾ 1 ಕಪ್ಪಲ್ಲಿ ನೀರು ಇಟ್ಕೊಳ್ಳಿ. ಅಳತೆ ಕಪ್ ಇತ್ತಲ್ಲ, ಅದರಲ್ಲಿ ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೇಕು. ತುಂಬ ನೀರು ಮಾಡ್ಕೊಳ್ಳೋಕೆ ಹೋಗಬಾರ್ದು. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು, ಗಟ್ಟಿಯಾಗೇ. ನನಗೆ ಟೋಟಲ್ 2 ಕಪ್ ನೀರು ಹಾಕಿದ್ದೀನಿ. ಇದಕ್ಕೆ ರುಬ್ಬಬೇಕಾದ್ರೆ 1 ಕಪ್ ಬೇಕಾಯಿತು, ಮೊದಲೇ 1 ಕಪ್ ಹಾಕಿದ್ದೆ. ನೋಡಿ, ಇದನ್ನು ಚೆನ್ನಾಗಿ ಒಂದೇ ಡೈರೆಕ್ಷನಲ್ಲಿ 1-2 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 1 ಇಂಚ್ ಆಗೋಷ್ಟು ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ನಂತರ ಒಂದು 3-4 ಹಸಿಮೆಣಸಿನ್ಕಾಯಿ, 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಫ್ರೆಶ್ ಆಗಿರೋ ಅಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಅನಂತರ 1 ಕ್ಯಾರೆಟ್ನ ತುರಿದು ಸೇರಿಸ್ತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಕ್ಯಾರೆಟ್ ಎಲ್ಲ ಹಾಕೋದ್ರಿಂದ. ಈಗ ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದು ಪಡ್ಡು ಗಟ್ಟಿಯಾಗೇ ಇರಬೇಕು. ನಾನು ತೋರಿಸ್ತಿದ್ದೀನಿ ಅಲ್ಲ, ಈ ಕನ್ಸಿಸ್ಟೆನ್ಸಿ ಇರಬೇಕು. ನಿಮಗೆ ತುಂಬ ನೀರು ಆಗಿಬಿಟ್ರೆ ಖಂಡಿತ ಪಡ್ಡು ಬರೋದಿಲ್ಲ. ಇನ್ ಕೇಸ್ ಯಾರಿಗಾದ್ರೂ ತುಂಬಾ ಸ್ವಲ್ಪ ತೆಳ್ಳಗಾಗೋಯ್ತು ಅಂದರೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಅಥವಾ ತುಂಬ ಗಟ್ಟಿಯಾಗಿದೆ ಅನಿಸಿದ್ರೆ 1-2-3 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ನಾನು ತೋರಿಸ್ತಿರೋ ಕನ್ಸಿಸ್ಟೆನ್ಸಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪಡ್ಡು ಪ್ಯಾನ್ ಇಟ್ಟು ಲೋ ಫ್ಲೇಮಲ್ಲಿ 1 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿ ಮಾಡಾದಮೇಲೆ ನಾನು ಇಲ್ಲಿ 1-2 ಡ್ರಾಪ್ ಎಣ್ಣೆ ಹಾಕಿದ್ದೀನಿ. ನಮ್ಮದು ನಾನ್ ಸ್ಟಿಕ್ ಪ್ಯಾನ್, ತುಂಬ ಎಣ್ಣೆ ಬೇಕಾಗೋದಿಲ್ಲ. 1 ಸ್ಪೂನ್ ತೊಗೊಂಡು ಎಲ್ಲ ಹಿಟ್ಟನ್ನು ಸುತ್ತಲೂ ಹಾಕೋಬಿಡಬೇಕು. ಅನಂತರ ಮಧ್ಯಕ್ಕೆ ಹಾಕಿ, ಯಾಕೆ ಅಂದರೆ ಮಧ್ಯ ಬೇಗ ಬೆಂದೋಗುತ್ತೆ. ಕಂಪ್ಲೀಟಾಗಿ ನಾವು ಈ ಪಡ್ಡುನ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಎಲ್ಲದಕ್ಕೂ ಹಾಕಿ ಲಿಡ್ನ ಕ್ಲೋಸ್ ಮಾಡಿ 2-3 ಮಿನಿಟ್ಸ್ ಒಂದು ಸೈಡ್ ಬೆಂದಮೇಲೆ ಇನ್ನೊಂದು ಸೈಡು ನೀವು ಟರ್ನ್ ಮಾಡ್ಕೋಬೇಕಾಗುತ್ತೆ. 1-2 ಮಿನಿಟ್ಸ್ ಆದಮೇಲೆ ತೋರಿಸ್ತಿದ್ದೀನಿ ನೋಡಿ, ಈ ರೀತಿ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಕಡೆನೂ ಇವನ್ನಾಗಿ ಬೇಯಿಸ್ಕೊಳ್ಳಿ, ತಿರುಗಿಸ್ಕೊಳ್ತಾ. ಒಳ್ಳೆ ಗೋಲ್ಡನ್ ಬ್ರೌನ್ ಬರಬೇಕು ನಮಗೆ. ನೋಡಿ, ನಾನ್ ಸ್ಟಿಕ್ ಪ್ಯಾನ್ ಆದರೆ ನಿಮಗೆ ಒಂದು ಸ್ವಲ್ಪನೂ ಅಂಟೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದನ್ನು ಮೀಡಿಯಮ್ ಹೈ ಫ್ಲೇಮಲ್ಲಿ ಬೇಯಿಸ್ಬಿಟ್ರೆ ನಿಮ್ಗೆ ಮೇಲೆ ಬೇಗ ಬಣ್ಣ ಚೇಂಜ್ ಆಗುತ್ತೆ, ಆದರೆ ಒಳಗಡೆ ಬೆಂದಿರೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಸ್ವಲ್ಪ ಟೈಮ್ ಕೊಟ್ಟು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಎರಡೂ ಕಡೆ ಈ ರೀತಿ ತಿರುಗಿಸ್ಕೊಳ್ತಾ ಇವನ್ನಾಗಿ ಬಣ್ಣ ಬಂದಮೇಲೆ ನೀವು ತೆಗಿಬೋದು. ಎರಡೂ ಕಡೆನೂ ಈ ರೀತಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಈ ರೀತಿ ಒಳ್ಳೆ ಬಣ್ಣ ಬಂದಮೇಲೆ ತೆಗೆದ್ರೆ ನಿಮಗೆ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ, ಸಾಫ್ಟಾಗಿರುತ್ತೆ. ಹಾಗೆ ಮೇಲೆ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಅವಲಕ್ಕಿ ಪಡ್ಡು. ಎಲ್ಲವನ್ನು ತೆಗಿತಾ ಇದ್ದೀನಿ. ನೆಕ್ಸ್ಟ್ ಬ್ಯಾಚ್ ಹಾಕೋದಕ್ಕಿಂತ ಮುಂಚೆ ಪ್ಯಾನ್ನ ಹೀಟ್ ಮಾಡಿ ನಂತರ ನೀವು ಆಯಿಲ್ ಹಾಕಬೇಕಾಗುತ್ತೆ. ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ.
ಈ ಪಡ್ಡುನ ಬಿಸಿ ಬಿಸಿನೇ ತಿನ್ನಬೇಕು, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಬಾಕ್ಸ್ಗಾದರೆ ಈ ಪಡ್ಡುನ ನಾನು ಸಜೆಸ್ಟ್ ಮಾಡೋದಿಲ್ಲ, ನೀವು ಬೇಕಾದರೆ ರವಾ ಪಡ್ಡು ನನ್ನ ಚಾನಲ್ನಲ್ಲಿ ಆಲ್ರೆಡಿ ಇದೆ, ವೆಜಿಟೇಬಲ್ಸ್ ಹಾಕಿ ಮಾಡಿರೋದು. ಅದು ಬೇಕಾದರೆ ಟಿಫನ್ ಬಾಕ್ಸ್ಗೂ ನೀವು ಕಳಿಸ್ಬೋದು, ಆರಿದ್ರೂ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಆದರೆ ಈ ಅವಲಕ್ಕಿ ಪಡ್ಡುನ ಬಿಸಿ ಬಿಸಿ ಇದ್ದಾಗೆ ತಿಂದರೆ ಅದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ದೊಡ್ಡವ್ರಿಗಾದರೆ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿ. ನನ್ನ ಚಾನಲಲ್ಲಿ ಹಲವಾರು ರೀತಿಯ ಇನ್ಸ್ಟೆಂಟಾಗಿ ಮಾಡುವಂಥ ಇಡ್ಲಿ ದೋಸೆ ರೆಸಿಪೀಸ್ ಇದೆ, ನೀವು ಬೇಕಾದರೆ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸವಿ ಕಿಚನ್ ಕನ್ನಡಗೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.